1935ದಲ್ಲಿ ಲಿಂಗ ಅವರು DC ಆ್ಯಕ್ಷನ್ ಲ್ಯಾಂಡಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಆ್ಯಕ್ಷನಲ್ಲಿ ತೊಗೊಂಡು ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಲ್ಲಿ ದೇವರಾಜ್ ಅಂತ ಅವನ ಮಗನಿಗೆ ಇದು ಪಾಲು ಹೋಗ್ತದೆ. ಇದು ಏನು 3 ಎಕರೆ 16 ಗುಂಟೆ ಏನಿದೆ ದೇವರಾಜ್ ಅವ್ರಿಗೆ ಪಾಲಾಗ್ತದೆ. 2004ಅಲ್ಲಿ ದೇವರಾಜ್ ಅವ್ರು ತೊಗೊಂಡಿದ್ದು ಡಿನೋಟಿಫೈ ಮಾಡಿ 2010ಅಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮಯ್ಯವ್ರಿಗೆ ಕೊಡ್ತಾರೆ 2010ಅಲ್ಲಿ. ಅದಾದಮೇಲೆ ಏನಾಗ್ತದೆ, ಅವರು ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಆಯಿತು, ಇದು 14 ಸೈಟ್ ಕೊಟ್ಟವ್ರಲ್ಲ, ಇದು GT ದೇವೇಗೌಡರು ಹೇಳಿದ್ದಾರೆ. ಇದು 14 ಸೈಟ್ ಮಾತ್ರ. ಇದು ಇವ್ರು ಸೋಮಶೇಖರ್ ಅವರು BJP ಶಾಸಕರು ಹೇಳಿದ್ದಾರೆ. ಬರೀ ಇದು ಸಿದ್ದರಾಮಯ್ಯ ಅವ್ರ ಧರ್ಮಪತ್ನಿಗೆ ಮಾತ್ರ 14 ಸೈಟ್ ಕೊಟ್ಟಿಲ್ಲ, ಟೋಟಲ್ ಒಟ್ಟಾಗಿ ಬೇರೆಯವ್ರಿಗೆಲ್ಲ 125 ಸೈಟ್ ಕೊಟ್ಟಿರೋದು. ಅವತ್ತು 125 ಸೈಡಲ್ಲಿ ಇದೊಂದು 14 ಸೈಡ್. ಯಾರ ಕಾಲದಲ್ಲಿ ಆಗಿರೋದು? ನನ್ನ ಪ್ರಶ್ನೆ ಏನು, ಇವತ್ತು BJP ಅವರು ರಾಜೀನಾಮೆ ಕೊಡಬೇಕು ಮನೆ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ. ಯಾರ ಕಾಲದಲ್ಲಿ ಇದು ಕೊಟ್ಟಿರೋದು ಸೈಟ್ಗಳು? ನಾವು ಕೇಳಿದ್ದೀವಿ. ಇಲ್ಲಿಗಲ್ ಆಗಿದ್ದರೆ ಇವ್ರು ಹೆಂಗೆ ಕೊಟ್ಟರು? ಆನ್ಸರಬಲ್ ಅವರು ಆಗ್ತಿರ್ತಾನೆ BJP ಅವರು. ಈಗ BJP ಕಾಲದಲ್ಲಿ 2021ರಲ್ಲಿ ಮನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕೊಟ್ಟಿರೋದು. ಅವ್ರ ಸರ್ಕಾರ ಆಗಿದ್ದು. ನಮ್ಮ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲಿಲ್ಲ, ನಾವೇನೇನೂ ಇರಲಿಲ್ಲ. BJP ಸರ್ಕಾರದಲ್ಲೇ ಸೈಟ್ ಕೊಟ್ಟಿರೋದು. ಅವರೇ ಅವಾಗ ಏನು ಮಾಡ್ತಾಯಿದ್ರು ಇವರು? ತಿರುಪತಿ ಲಡ್ಡು ಕೂತ್ಕೊಂಡಿದ್ರಾ? ಅವರೇ ತಾನೇ ಕೊಟ್ಟಿರೋದು ಇದು. ಈಗ ಅವ್ರ ಕಾಲದಲ್ಲಿ ಅವರೇ ಕೊಟ್ಟು ಇವತ್ತು ರಾಜೀನಾಮೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ಎಲ್ಲ ರಾಜ್ಯಕ್ಕೆ ಜನಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿಲ್ಲ. ಅದಕ್ಕೆ ಹಾಗಾಗಿ ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಅಂತ. ಇವತ್ತು ಮಾನ್ಯ GT ದೇವೇಗೌಡರು ಹೇಳಿದ್ದಾರೆ, BJP ಶಾಸಕರು ಸೋಮಶೇಖರ್ ಅವರು ಹೇಳಿದ್ದಾರೆ. ಇವರು ಒಬ್ಬರಿಗಿಲ್ಲ ಸೈಟ್ ಕೊಟ್ಟಿರೋದು, 14 ಜನ ಬೇರೆಯವ್ರನ್ನ ಎಲ್ಲ ಸೈಟ್ ಕೊಟ್ಟಿದ್ದಾರೆ. ಟೋಟಲ್ 125 ಸೈಡಲ್ಲಿ ಇದು 14 ಸೈಟ್ ಕೊಟ್ಟಿರೋದು.